ಹೆರಾಲ್ಡ್ ಕೇಸ್ ಇದೆಯಲ್ಲ, ಇದು ಈಗ ಡಿಕೆ ಶಿವಕುಮಾರ್ ಸುತ್ತಾ ಇದೆ. ಈಗಾಗಲೇ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ಗೆ ಇಬ್ಬರಿಗೂ ಕೂಡ ನೋಟಿಸ್ ಜಾರಿ ಮಾಡಿದ್ದಾರೆ. ದೇಣಿಗೆ ವಿಚಾರವಾಗಿ ಸ್ಪಷ್ಟನೆಯನ್ನ ಕೇಳಿದ್ದಾರೆ ಈಗ ಪೊಲೀಸರು. ಈಗಾಗಲೇ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ವಿರುದ್ಧ ಹೊಸ ಎಫ್ಐಆರ್ ಅನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಆ ನಂತರದಲ್ಲಿ ತನಿಖೆ ನಡೀತಾ ಇದೆ. ಈಗ ದೇಣಿಗೆ ವಿಚಾರವಾಗಿ ಡಿಕೆ ಬ್ರದರ್ಸ್ಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಸ್ಪಷ್ಟನೆಯನ್ನ ಕೇಳಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ದೆಹಲಿ ಎಕನಾಮಿಕ್ ವಿಂಗ್ ಪೊಲೀಸರಿಂದ ನೋಟಿಸ್ ನೀಡಲಾಗಿದೆ. ಡಿಕೆ ಬ್ರದರ್ಸ್ ನೀಡಿರುವಂತಹ ಹಣದ ಮೂಲದ ಬಗ್ಗೆ ಇಲ್ಲಿ ಈಗ ಪ್ರಶ್ನೆ ಆಗ್ತಾ ಇರೋದು. ದೇಣಿಗೆ ಕೊಟ್ಟಿದ್ದಾರೆ, ಆ ದೇಣಿಗೆ ಕೊಟ್ಟಿರುವಂತಹ ಹಣದ ಮೂಲ ಏನು ಅನ್ನುವಂಥದ್ದನ್ನ ದಾಖಲೆ ಸಮೇತ ತೋರಿಸಬೇಕಾಗುತ್ತೆ. ಡಿಸೆಂಬರ್ 19ರ ಒಳಗೆ ದಾಖಲೆ ಸಮೇತ ವಿಚಾರಣೆಗೆ ಹಾಜರಾಗಬೇಕು ಅಂತ ದೆಹಲಿ ಪೊಲೀಸರು ಈಗ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ವೈಯಕ್ತಿಕವಾಗಿ 50 ಲಕ್ಷ ದೇಣಿಗೆಯನ್ನ ಕೊಟ್ಟಿದ್ರು ಡಿಕೆ ಬ್ರದರ್ಸ್. ಹಾಗಾಗಿ ಈ ದೇಣಿಗೆ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನೋಟಿಸ್ ಜಾರಿ ಮಾಡಲಾಗಿದೆ. ಡಿಸೆಂಬರ್ 19ರ ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ಹೆರಾಲ್ಡ್ ಕೇಸ್ ಇದೆಯಲ್ಲ, ಇದು ಈಗ ಡಿಕೆ ಶಿವಕುಮಾರ್ ಸುತ್ತಾ ಇದೆ. ಈಗಾಗಲೇ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ಗೆ ಇಬ್ಬರಿಗೂ ಕೂಡ ನೋಟಿಸ್ ಜಾರಿ ಮಾಡಿದ್ದಾರೆ. ದೇಣಿಗೆ ವಿಚಾರವಾಗಿ ಸ್ಪಷ್ಟನೆಯನ್ನ ಕೇಳಿದ್ದಾರೆ ಈಗ ಪೊಲೀಸರು. ಈಗಾಗಲೇ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ವಿರುದ್ಧ ಹೊಸ ಎಫ್ಐಆರ್ ಅನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಆ ನಂತರದಲ್ಲಿ ತನಿಖೆ ನಡೀತಾ ಇದೆ. ಈಗ ದೇಣಿಗೆ ವಿಚಾರವಾಗಿ ಡಿಕೆ ಬ್ರದರ್ಸ್ಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಸ್ಪಷ್ಟನೆಯನ್ನ ಕೇಳಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ದೆಹಲಿ ಎಕನಾಮಿಕ್ ವಿಂಗ್ ಪೊಲೀಸರಿಂದ ನೋಟಿಸ್ ನೀಡಲಾಗಿದೆ. ಡಿಕೆ ಬ್ರದರ್ಸ್ ನೀಡಿರುವಂತಹ ಹಣದ ಮೂಲದ ಬಗ್ಗೆ ಇಲ್ಲಿ ಈಗ ಪ್ರಶ್ನೆ ಆಗ್ತಾ ಇರೋದು. ದೇಣಿಗೆ ಕೊಟ್ಟಿದ್ದಾರೆ, ಆ ದೇಣಿಗೆ ಕೊಟ್ಟಿರುವಂತಹ ಹಣದ ಮೂಲ ಏನು ಅನ್ನುವಂಥದ್ದನ್ನ ದಾಖಲೆ ಸಮೇತ ತೋರಿಸಬೇಕಾಗುತ್ತೆ. ಡಿಸೆಂಬರ್ 19ರ ಒಳಗೆ ದಾಖಲೆ ಸಮೇತ ವಿಚಾರಣೆಗೆ ಹಾಜರಾಗಬೇಕು ಅಂತ ದೆಹಲಿ ಪೊಲೀಸರು ಈಗ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ವೈಯಕ್ತಿಕವಾಗಿ 50 ಲಕ್ಷ ದೇಣಿಗೆಯನ್ನ ಕೊಟ್ಟಿದ್ರು ಡಿಕೆ ಬ್ರದರ್ಸ್. ಹಾಗಾಗಿ ಈ ದೇಣಿಗೆ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನೋಟಿಸ್ ಜಾರಿ ಮಾಡಲಾಗಿದೆ. ಡಿಸೆಂಬರ್ 19ರ ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ಹೆರಾಲ್ಡ್ ಕೇಸ್ ಇದೆಯಲ್ಲ, ಇದು ಈಗ ಡಿಕೆ ಶಿವಕುಮಾರ್ ಸುತ್ತಾ ಇದೆ. ಈಗಾಗಲೇ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ಗೆ ಇಬ್ಬರಿಗೂ ಕೂಡ ನೋಟಿಸ್ ಜಾರಿ ಮಾಡಿದ್ದಾರೆ. ದೇಣಿಗೆ ವಿಚಾರವಾಗಿ ಸ್ಪಷ್ಟನೆಯನ್ನ ಕೇಳಿದ್ದಾರೆ ಈಗ ಪೊಲೀಸರು. ಈಗಾಗಲೇ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ವಿರುದ್ಧ ಹೊಸ ಎಫ್ಐಆರ್ ಅನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಆ ನಂತರದಲ್ಲಿ ತನಿಖೆ ನಡೀತಾ ಇದೆ. ಈಗ ದೇಣಿಗೆ ವಿಚಾರವಾಗಿ ಡಿಕೆ ಬ್ರದರ್ಸ್ಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಸ್ಪಷ್ಟನೆಯನ್ನ ಕೇಳಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ದೆಹಲಿ ಎಕನಾಮಿಕ್ ವಿಂಗ್ ಪೊಲೀಸರಿಂದ ನೋಟಿಸ್ ನೀಡಲಾಗಿದೆ. ಡಿಕೆ ಬ್ರದರ್ಸ್ ನೀಡಿರುವಂತಹ ಹಣದ ಮೂಲದ ಬಗ್ಗೆ ಇಲ್ಲಿ ಈಗ ಪ್ರಶ್ನೆ ಆಗ್ತಾ ಇರೋದು. ದೇಣಿಗೆ ಕೊಟ್ಟಿದ್ದಾರೆ, ಆ ದೇಣಿಗೆ ಕೊಟ್ಟಿರುವಂತಹ ಹಣದ ಮೂಲ ಏನು ಅನ್ನುವಂಥದ್ದನ್ನ ದಾಖಲೆ ಸಮೇತ ತೋರಿಸಬೇಕಾಗುತ್ತೆ. ಡಿಸೆಂಬರ್ 19ರ ಒಳಗೆ ದಾಖಲೆ ಸಮೇತ ವಿಚಾರಣೆಗೆ ಹಾಜರಾಗಬೇಕು ಅಂತ ದೆಹಲಿ ಪೊಲೀಸರು ಈಗ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ವೈಯಕ್ತಿಕವಾಗಿ 50 ಲಕ್ಷ ದೇಣಿಗೆಯನ್ನ ಕೊಟ್ಟಿದ್ರು ಡಿಕೆ ಬ್ರದರ್ಸ್. ಹಾಗಾಗಿ ಈ ದೇಣಿಗೆ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನೋಟಿಸ್ ಜಾರಿ ಮಾಡಲಾಗಿದೆ. ಡಿಸೆಂಬರ್ 19ರ ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ಹೆರಾಲ್ಡ್ ಕೇಸ್ ಇದೆಯಲ್ಲ, ಇದು ಈಗ ಡಿಕೆ ಶಿವಕುಮಾರ್ ಸುತ್ತಾ ಇದೆ. ಈಗಾಗಲೇ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ಗೆ ಇಬ್ಬರಿಗೂ ಕೂಡ ನೋಟಿಸ್ ಜಾರಿ ಮಾಡಿದ್ದಾರೆ. ದೇಣಿಗೆ ವಿಚಾರವಾಗಿ ಸ್ಪಷ್ಟನೆಯನ್ನ ಕೇಳಿದ್ದಾರೆ ಈಗ ಪೊಲೀಸರು. ಈಗಾಗಲೇ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ವಿರುದ್ಧ ಹೊಸ ಎಫ್ಐಆರ್ ಅನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಆ ನಂತರದಲ್ಲಿ ತನಿಖೆ ನಡೀತಾ ಇದೆ. ಈಗ ದೇಣಿಗೆ ವಿಚಾರವಾಗಿ ಡಿಕೆ ಬ್ರದರ್ಸ್ಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಸ್ಪಷ್ಟನೆಯನ್ನ ಕೇಳಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ದೆಹಲಿ ಎಕನಾಮಿಕ್ ವಿಂಗ್ ಪೊಲೀಸರಿಂದ ನೋಟಿಸ್ ನೀಡಲಾಗಿದೆ. ಡಿಕೆ ಬ್ರದರ್ಸ್ ನೀಡಿರುವಂತಹ ಹಣದ ಮೂಲದ ಬಗ್ಗೆ ಇಲ್ಲಿ ಈಗ ಪ್ರಶ್ನೆ ಆಗ್ತಾ ಇರೋದು. ದೇಣಿಗೆ ಕೊಟ್ಟಿದ್ದಾರೆ, ಆ ದೇಣಿಗೆ ಕೊಟ್ಟಿರುವಂತಹ ಹಣದ ಮೂಲ ಏನು ಅನ್ನುವಂಥದ್ದನ್ನ ದಾಖಲೆ ಸಮೇತ ತೋರಿಸಬೇಕಾಗುತ್ತೆ. ಡಿಸೆಂಬರ್ 19ರ ಒಳಗೆ ದಾಖಲೆ ಸಮೇತ ವಿಚಾರಣೆಗೆ ಹಾಜರಾಗಬೇಕು ಅಂತ ದೆಹಲಿ ಪೊಲೀಸರು ಈಗ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ.
ವೈಯಕ್ತಿಕವಾಗಿ 50 ಲಕ್ಷ ದೇಣಿಗೆಯನ್ನು ಕೊಟ್ಟಿದ್ರು ಡಿಕೆ ಬ್ರದರ್ಸ್. ಹಾಗಾಗಿ ಈ ದೇಣಿಗೆ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನೋಟಿಸ್ ಜಾರಿ ಮಾಡಲಾಗಿದೆ. ಡಿಸೆಂಬರ್ 19ರ ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ. ಹೆರಾಲ್ಡ್ ಕೇಸ್ ಇದೆಯಲ್ಲ, ಇದು ಈಗ ಡಿಕೆ ಶಿವಕುಮಾರ್ ಸುತ್ತಾ ಇದೆ. ಈಗಾಗಲೇ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ಗೆ ಇಬ್ಬರಿಗೂ ಕೂಡ ನೋಟಿಸ್ ಜಾರಿ ಮಾಡಿದ್ದಾರೆ. ದೇಣಿಗೆ ವಿಚಾರವಾಗಿ ಸ್ಪಷ್ಟನೆಯನ್ನ ಕೇಳಿದ್ದಾರೆ ಈಗ ಪೊಲೀಸರು. ಈಗಾಗಲೇ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ವಿರುದ್ಧ ಹೊಸ ಎಫ್ಐಆರ್ ಅನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಆ ನಂತರದಲ್ಲಿ ತನಿಖೆ ನಡೀತಾ ಇದೆ. ಈಗ ದೇಣಿಗೆ ವಿಚಾರವಾಗಿ ಡಿಕೆ ಬ್ರದರ್ಸ್ಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಸ್ಪಷ್ಟನೆಯನ್ನ ಕೇಳಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ದೆಹಲಿ ಎಕನಾಮಿಕ್ ವಿಂಗ್ ಪೊಲೀಸರಿಂದ ನೋಟಿಸ್ ನೀಡಲಾಗಿದೆ. ಡಿಕೆ ಬ್ರದರ್ಸ್ ನೀಡಿರುವಂತಹ ಹಣದ ಮೂಲದ ಬಗ್ಗೆ ಇಲ್ಲಿ ಈಗ ಪ್ರಶ್ನೆ ಆಗ್ತಾ ಇರೋದು. ದೇಣಿಗೆ ಕೊಟ್ಟಿದ್ದಾರೆ, ಆ ದೇಣಿಗೆ ಕೊಟ್ಟಿರುವಂತಹ ಹಣದ ಮೂಲ ಏನು ಅನ್ನುವಂಥದ್ದನ್ನ ದಾಖಲೆ ಸಮೇತ ತೋರಿಸಬೇಕಾಗುತ್ತೆ. ಡಿಸೆಂಬರ್ 19ರ ಒಳಗೆ ದಾಖಲೆ ಸಮೇತ ವಿಚಾರಣೆಗೆ ಹಾಜರಾಗಬೇಕು ಅಂತ ದೆಹಲಿ ಪೊಲೀಸರು ಈಗ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ವೈಯಕ್ತಿಕವಾಗಿ 50 ಲಕ್ಷ ದೇಣಿಗೆಯನ್ನು ಕೊಟ್ಟಿದ್ರು ಡಿಕೆ ಬ್ರದರ್ಸ್. ಹಾಗಾಗಿ ಈ ದೇಣಿಗೆ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನೋಟಿಸ್ ಜಾರಿ ಮಾಡಲಾಗಿದೆ. ಡಿಸೆಂಬರ್ 19ರ ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ. ಹೆರಾಲ್ಡ್ ಕೇಸ್ ಇದೆಯಲ್ಲ, ಇದು ಈಗ ಡಿಕೆ ಶಿವಕುಮಾರ್ ಸುತ್ತಾ ಇದೆ. ಈಗಾಗಲೇ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ಗೆ ಇಬ್ಬರಿಗೂ ಕೂಡ ನೋಟಿಸ್ ಜಾರಿ ಮಾಡಿದ್ದಾರೆ. ದೇಣಿಗೆ ವಿಚಾರವಾಗಿ ಸ್ಪಷ್ಟನೆಯನ್ನ ಕೇಳಿದ್ದಾರೆ ಈಗ ಪೊಲೀಸರು. ಈಗಾಗಲೇ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ವಿರುದ್ಧ ಹೊಸ ಎಫ್ಐಆರ್ ಅನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಆ ನಂತರದಲ್ಲಿ ತನಿಖೆ ನಡೀತಾ ಇದೆ. ಈಗ ದೇಣಿಗೆ ವಿಚಾರವಾಗಿ ಡಿಕೆ ಬ್ರದರ್ಸ್ಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಸ್ಪಷ್ಟನೆಯನ್ನ ಕೇಳಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ದೆಹಲಿ ಎಕನಾಮಿಕ್ ವಿಂಗ್ ಪೊಲೀಸರಿಂದ ನೋಟಿಸ್ ನೀಡಲಾಗಿದೆ. ಡಿಕೆ ಬ್ರದರ್ಸ್ ನೀಡಿರುವಂತಹ ಹಣದ ಮೂಲದ ಬಗ್ಗೆ ಇಲ್ಲಿ ಈಗ ಪ್ರಶ್ನೆ ಆಗ್ತಾ ಇರೋದು. ದೇಣಿಗೆ ಕೊಟ್ಟಿದ್ದಾರೆ, ಆ ದೇಣಿಗೆ ಕೊಟ್ಟಿರುವಂತಹ ಹಣದ ಮೂಲ ಏನು ಅನ್ನುವಂಥದ್ದನ್ನ ದಾಖಲೆ ಸಮೇತ ತೋರಿಸಬೇಕಾಗುತ್ತೆ. ಡಿಸೆಂಬರ್ 19ರ ಒಳಗೆ ದಾಖಲೆ ಸಮೇತ ವಿಚಾರಣೆಗೆ ಹಾಜರಾಗಬೇಕು ಅಂತ ದೆಹಲಿ ಪೊಲೀಸರು ಈಗ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ವೈಯಕ್ತಿಕವಾಗಿ 50 ಲಕ್ಷ ದೇಣಿಗೆಯನ್ನು ಕೊಟ್ಟಿದ್ರು ಡಿಕೆ ಬ್ರದರ್ಸ್. ಹಾಗಾಗಿ ಈ ದೇಣಿಗೆ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನೋಟಿಸ್ ಜಾರಿ ಮಾಡಲಾಗಿದೆ. ಡಿಸೆಂಬರ್ 19ರ ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ. ಹೆರಾಲ್ಡ್ ಕೇಸ್ ಇದೆಯಲ್ಲ, ಇದು ಈಗ ಡಿಕೆ ಶಿವಕುಮಾರ್ ಸುತ್ತಾ ಇದೆ. ಈಗಾಗಲೇ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ಗೆ ಇಬ್ಬರಿಗೂ ಕೂಡ ನೋಟಿಸ್ ಜಾರಿ ಮಾಡಿದ್ದಾರೆ. ದೇಣಿಗೆ ವಿಚಾರವಾಗಿ ಸ್ಪಷ್ಟನೆಯನ್ನ ಕೇಳಿದ್ದಾರೆ ಈಗ ಪೊಲೀಸರು. ಈಗಾಗಲೇ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ವಿರುದ್ಧ ಹೊಸ ಎಫ್ಐಆರ್ ಅನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಆ ನಂತರದಲ್ಲಿ ತನಿಖೆ ನಡೀತಾ ಇದೆ. ಈಗ ದೇಣಿಗೆ ವಿಚಾರವಾಗಿ ಡಿಕೆ ಬ್ರದರ್ಸ್ಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಸ್ಪಷ್ಟನೆಯನ್ನ ಕೇಳಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ದೆಹಲಿ ಎಕನಾಮಿಕ್ ವಿಂಗ್ ಪೊಲೀಸರಿಂದ ನೋಟಿಸ್ ನೀಡಲಾಗಿದೆ. ಡಿಕೆ ಬ್ರದರ್ಸ್ ನೀಡಿರುವಂತಹ ಹಣದ ಮೂಲದ ಬಗ್ಗೆ ಇಲ್ಲಿ ಈಗ ಪ್ರಶ್ನೆ ಆಗ್ತಾ ಇರೋದು. ದೇಣಿಗೆ ಕೊಟ್ಟಿದ್ದಾರೆ, ಆ ದೇಣಿಗೆ ಕೊಟ್ಟಿರುವಂತಹ ಹಣದ ಮೂಲ ಏನು ಅನ್ನುವಂಥದ್ದನ್ನ ದಾಖಲೆ ಸಮೇತ ತೋರಿಸಬೇಕಾಗುತ್ತೆ. ಡಿಸೆಂಬರ್ 19ರ ಒಳಗೆ ದಾಖಲೆ ಸಮೇತ ವಿಚಾರಣೆಗೆ ಹಾಜರಾಗಬೇಕು ಅಂತ ದೆಹಲಿ ಪೊಲೀಸರು ಈಗ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ವೈಯಕ್ತಿಕವಾಗಿ 50 ಲಕ್ಷ ದೇಣಿಗೆಯನ್ನು ಕೊಟ್ಟಿದ್ರು ಡಿಕೆ ಬ್ರದರ್ಸ್. ಹಾಗಾಗಿ ಈ ದೇಣಿಗೆ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನೋಟಿಸ್ ಜಾರಿ ಮಾಡಲಾಗಿದೆ. ಡಿಸೆಂಬರ್ 19ರ ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ. ಹೆರಾಲ್ಡ್ ಕೇಸ್ ಇದೆಯಲ್ಲ, ಇದು ಈಗ ಡಿಕೆ ಶಿವಕುಮಾರ್ ಸುತ್ತಾ ಇದೆ. ಈಗಾಗಲೇ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ಗೆ ಇಬ್ಬರಿಗೂ ಕೂಡ ನೋಟಿಸ್ ಜಾರಿ ಮಾಡಿದ್ದಾರೆ. ದೇಣಿಗೆ ವಿಚಾರವಾಗಿ ಸ್ಪಷ್ಟನೆಯನ್ನ ಕೇಳಿದ್ದಾರೆ ಈಗ ಪೊಲೀಸರು. ಈಗಾಗಲೇ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ವಿರುದ್ಧ ಹೊಸ ಎಫ್ಐಆರ್ ಅನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಆ ನಂತರದಲ್ಲಿ ತನಿಖೆ ನಡೀತಾ ಇದೆ. ಈಗ ದೇಣಿಗೆ ವಿಚಾರವಾಗಿ ಡಿಕೆ ಬ್ರದರ್ಸ್ಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಸ್ಪಷ್ಟನೆಯನ್ನ ಕೇಳಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ದೆಹಲಿ ಎಕನಾಮಿಕ್ ವಿಂಗ್ ಪೊಲೀಸರಿಂದ ನೋಟಿಸ್ ನೀಡಲಾಗಿದೆ. ಡಿಕೆ ಬ್ರದರ್ಸ್ ನೀಡಿರುವಂತಹ ಹಣದ ಮೂಲದ ಬಗ್ಗೆ ಇಲ್ಲಿ ಈಗ
ಪ್ರಶ್ನೆ ಆಗ್ತಾ ಇರೋದು ದೇಣಿಗೆ ಕೊಟ್ಟಿದ್ದಾರೆ. ಆ ದೇಣಿಗೆ ಕೊಟ್ಟಿರುವಂತ ಹಣದ ಮೂಲ ಏನು ಅನ್ನುವಂಥದ್ದನ್ನ ದಾಖಲೆ ಸಮೇತ ತೋರಿಸಬೇಕಾಗುತ್ತೆ. ಡಿಸೆಂಬರ್ 19ರ ಒಳಗೆ ದಾಖಲೆ ಸಮೇತ ವಿಚಾರಣೆಗೆ ಹಾಜರಾಗಬೇಕು ಅಂತ ದೆಹಲಿ ಪೊಲೀಸರು ಈಗ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ವೈಯಕ್ತಿಕವಾಗಿ 50 ಲಕ್ಷ ದೇಣಿಗೆಯನ್ನ ಕೊಟ್ಟಿದ್ರು ಡಿಕೆ ಬ್ರದರ್ಸ್. ಹಾಗಾಗಿ ಈ ದೇಣಿಗೆ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನೋಟಿಸ್ ಜಾರಿ ಮಾಡಲಾಗಿದೆ. ಡಿಸೆಂಬರ್ 19ರ ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ.